ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ. ಇವತ್ತು ಲಾರಿ ಮಾಲೀಕರು ನಿನ್ನೆ ಬೆಳಗ್ಗೆಯಿಂದ 8 ಗಂಟೆಯಿಂದ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ. ಕೆಲವು ಜನ ಈಗ ಲಾರಿ ಓನರ್ಗಳು ಎಲ್ಲ ಪ್ರತಿಯೊಂದು 11 ಶೆಡ್ ಮುಖಾಂತರ ಕೂತ್ಕೊಂಡಿದ್ದಾರೆ. ಒಂದು 4-5 ಜನ ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ ಇನ್ನು ವೇಟ್ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಪಾಪ ಎಲ್ಲರಿಗೂ ತುಂಬ ಇಷ್ಟು ಲಾರಿ ಓನರ್ಗಳೆಲ್ಲ ಹೋರಾಟಕ್ಕೆ ನಾವು ನಿಂತ್ಕೊಂಡ್ರು. ಇವತ್ತಿನವರೆಗೂ ನಮಗೆ ಯಾರೂ ಬಂದು ಇಲ್ಲಿವರೆಗೂ ನಮ್ಮ ಪ್ರಾಬ್ಲಮ್ ಏನೈತೆ ಯಾರೂ ಕೇಳಿಲ್ಲ. ಹಂಗಾಗಿ ನಾವು ಎಲ್ಲರಿಗೂ ಸಂಘ ಸಂಸ್ಥೆಗಳಿಗೂ ಮತ್ತು ಎಲ್ಲ ದೊಡ್ಡ ವ್ಯಕ್ತಿಗಳಿಗೂ ಎಲ್ಲ ನಾಯಕರಿಗೂ ನಾವು ಮನವಿ ಮಾಡ್ಕೊಂಡು ಕೇಳ್ತಾಯಿದ್ದೀವಿ. ಸರ್, ನಮ್ಮ ಮಳೆ ಬಂದರೂ ಸುತ್ತ ನಾವು ಎಲ್ಲಿಗೂ ಹೋಗ್ದಾರಂಗೆ ಇಲ್ಲೇ ಧರಣಿ ಕೂತ್ಕೊಂಡಿದ್ವಿ. ನಿನ್ನೆ ಅಲ್ಲೇ ಹಾಕಿದ್ವಿ ಶೆಡ್ಡು. ರಾತ್ರಿ ಭಾಳ ಜೋರಾಗಿ ಮಳೆ ಬಂದು ಎಲ್ಲ ಶೆಡ್ಡು ಎಲ್ಲ ಹೋಯ್ತು ನಮ್ಮದು. ಎಲ್ಲ ಕಡೆ ನಮಗೆ ಇದೇ ಪರಿಸ್ಥಿತಿ ಇದೆ. ಆದರೂ ಇಲ್ಲೇವರೆಗೂ ಬಂದು ಯಾರು ಯಾಕೆ ಕೂತ್ಕೊಂಡಿದ್ದೀರಪ್ಪ ಅಂತ ಇಲ್ಲೇವರೆಗೂ ಯಾರೂ ಬಂದು ನಮ್ಮನ್ನು ಕೇಳಿಲ್ಲ. ಹಂಗಾಗಿ ನಮಗೆ ಎಲ್ಲ ಲಾರಿ ಓನರ್ಗಳಿಗೂ ಭಾಳ ನೋವಾಗಿದೆ. ನಾವು ಏನು ಕೇಳ್ತಾಯಿದ್ದೀವಿ ಅಂದರೆ, ಹೋದ ತಿಂಗಳು 19ನೇ ತಾರೀಕಿಂದ 40 ದಿನ ವೇಟ್ ಮಾಡಿದ್ದೀವಿ. ಸರ್, ನಮಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಮಾಡಿಕೊಡ್ರಿ. 2021ರಲ್ಲಿ ಆಗಿರೋಂಥ ರೇಟಿಗೆ 4% ಜಾಸ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ಬರೀ ಮಾತಲ್ಲಿ ಹೇಳ್ತಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ಮತ್ತು ಇವತ್ತಿನವರೆಗೂ ನಿನ್ನೆ ರಾತ್ರಿ ಸಮೇತನೂ ಓವರ್ ಟನ್ನೇಜ್ ಹೋಗ್ತಿದ್ದಾವೆ ಗಾಡಿಗಳು. ಸಿಕ್ಕಾಪಟ್ಟೆ ನಾವು ಇಲ್ಲಿ ಕುತ್ಕೊಂಡ್ರೆ ಸುತ್ತ ನೀವು ಎಷ್ಟು ದಿನ ಆದರೂ ಕುತ್ಕೊಳ್ರಿ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತ ಎಲ್ಲ ಫ್ಯಾಕ್ಟ್ರಿಗಳು ಅದೇ ಥರ ಟ್ರಾನ್ಸ್ಪೋರ್ಟವರು ಸಮೇತ ಅದೇ ಥರ ಜಿದ್ದಿಗೆ ನಮಗೆ ಸ್ಟ್ರೈಕಿಗೆ ಭಂಗ ಮಾಡ್ಬೇಕಂತೇಳಿ ನಮ್ಮ ಮೇಲೆ ದುರ್ಬಳಕೆ ಮಾಡಿ ಕೇಸ್ಗಳು ಹಾಕ್ಸ್ಬೇಕಂತೇಳಿ ಅವರು ನಾವು ಏನು ಶಾಂತಿಯುತವಾಗಿ ಏನು ಕುತ್ಕೊಂಡಿದ್ರು, ಇವ್ರು ಇಷ್ಟೇ ಬಿಡು, ಒಂದು ವಾರ 10 ದಿನ ಎಷ್ಟು ದಿನ ಕುತ್ಕೊಂಬ್ಲಿ, ನಮ್ಮ ಗಾಡಿ ಲೋಡಾಗಿ ನಮ್ಮ ಗಾಡಿಗಳು ಹೋಗ್ತಿದ್ದಾವ, ಇವ್ರು ಏನು ಮಾಡ್ಕೊತಾರ ಅಂತ ಹೇಳಿ ಅವ್ರದ್ದು ಒಂದು ದೊಡ್ಡ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ. ಸರ್, ನಾವು ರಾತ್ರಿ ಒಂದು ಸ್ವಲ್ಪ ಏನಾದರೂ ಕೂತ್ಕೊಂಡ್ರೆ ಮಳೆ ಬರ್ತಿದೆ, ಕಾರ್ಗಳಲ್ಲಾಗಿ ಹೋಗಿ ಕೂತ್ಕೊಂಡಾಗ ರಾತ್ರಿ 100 ಗಾಡಿಗಳು ಲೋಡಾಗಿ ಹೋಗ್ತಿದ್ದಾವೆ. ನಾವು ಎಷ್ಟು ಮನವಿ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರು ಅವ್ರು ಯಾರೂ ನಮ್ಮ ಮಾತು ಕೇಳ್ತಾ ಇಲ್ಲ. ನಾವು ಹಿಂಗೆ ಕೂತ್ಕೊಂಡ್ರೆ ಎಷ್ಟು ದಿನ ಆದರೂ ಕೂತ್ಕೊಂಬ್ಲಿ ಅಂತ ಅವರು ಮನೋಭಾವ ಇಟ್ಕೊಂಡು ಮಾಡ್ತಿದ್ದಾರೆ. ನಾವು ಕೇಳಿದ್ದೇನು ಜಾಸ್ತಿ ಕೇಳಿಲ್ಲ. ನಾವು ಹೋರಾಟ ಏನಂದರೆ ಶಾಂತಿಯುತವಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಮ್ಮ ಗಾಡಿ ಎಲ್ಲ ಫೈನಾನ್ಸು ಸೀಜ್ ಆಗಿದ್ದಾವೆ. ಎಲ್ಲರೂ ಗಾಡಿ ನಿಲ್ಲಿಸ್ಕೊಂಡು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಭಾಳ ಕ್ರಿಟಿಕಲ್ ಕಂಡೀಷನ್ನು ಕಷ್ಟ ಇದೆ. ನಮಗೆ ಭಾಳ ವ್ಯವಸ್ಥೆ ಕೆಟ್ಟೋಗಿದೆ. ಇದನ್ನು ಯಾರೂ ಕೇಳ್ತಾ ಇಲ್ಲ. ನಮಗೆ ಭಾಳ ನೋವಾಗಿದೆ. ದಯವಿಟ್ಟು ಈಗ ನಾವೇನೋ ಡಿಪಾರ್ಟ್ಮೆಂಟ್ ಮುಂದಕ್ಕೆ ಹೋಗಿ ಸರ್ ಓವರ್ ಟನ್ನೇಜ್ ಹೋಗ್ತಿದ್ದಾವ ಹೆಂಗೆ ಸರ್ ಮಾಡೋದಂದರೆ ಯಾರು ನಮ್ಮ ಮಾತಿಗೆ ಕಿವಿಯಾಗಿ ಹಾಕ್ಕಂತ ಇಲ್ಲ. ನಾವಿನ್ನು ಏನೋ ಹೋರಾಟ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೋದ ಸತಿ ಫ್ಯಾಕ್ಟ್ರಿ ಮುಂದೆ ಹೋಗಿ ಹೇಳಿ ಬಂದಿದ್ದೀವಿ, ನೀವು ಯಾರು ಫ್ಯಾಕ್ಟ್ರಿ ಹತ್ರ ಹೋಗಂಗಿಲ್ಲ, ಸೈಡಿಗೆ ಶಾಮಿಯಾನ ಹಾಕ್ಕೊಂಡು ಕುತ್ಕೊಂಡು ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾವು ಅದೇ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್. ಇವತ್ತು ನಮಗೆ ಭಾಳ ನೋವಾಗ್ತಿದೆ. ನಿಮ್ಮ ಮುಖಾಂತರ ನಾವು ಕೇಳೋದೇನೆಂದರೆ, ಸರ್ ದಯವಿಟ್ಟು ನಮಗೆ ಇವತ್ತು ಆದೇಶ ಏನಾಯ್ತೋ ರೇಟು ಡೀಸೆಲ್ ರೇಟು ನೋಡ್ಕೊಂಡು ಅವರು ಬಾಡಿಗೆ ಕೊಡು ಅಂತ ನಾವು ಕೇಳೋದು ತಪ್ಪು ಇಲ್ಲ ಅನಿಸುತ್ತೆ. ನೀವೇ ಹೇಳ್ಬೇಕು ಸರ್ ಅದಕ್ಕೆಲ್ಲ ಉತ್ತರ. ಮತ್ತು ಇನ್ನು ಇದು ಓವರ್ ಟನ್ನೇಜ್ ಹಾಕಬೇಡ ಅಂತ ಕೇಳ್ತಾ ಇದ್ದೀವಿ. ಗಾಡಿಗೆ ಒಂದು ಪಾಸಿಂಗ್ ಟನ್ನೇಜ್ ಅಂತ ಕೊಟ್ಟಿರ್ತಾರೆ. ಆ ಪಾಸಿಂಗ್ ಟನ್ನೇಜ್ ಹಾಕ್ಕೊಂಡು ಹೋದರೆ ನಾವು ಬಳ್ಳಾರಿಯಲ್ಲಿ ಇರೋಂಥ ಜನ ಎಲ್ಲರೂ ಬದುಕ್ತೀವಿ ಅಂತ ಅವ್ರ ಹತ್ರ ನಾವು ಕೇಳ್ತಾ ಇದ್ದೀವಿ ಸರ್. ಸರ್ 5 ಸೆಕ್ಟರ್ಗಳು ಅಂತ ಹೇಳಿ 5 ಸೆಕ್ಟರ್ ಶೆಡ್ಡಲ್ಲಿ ಒಂದು 10-15 ಜನ ಕುತ್ಕೊಂತೀವಿ ಸರ್. ಮಿಕ್ಕಿದ್ದವರೆಲ್ಲ ಫ್ಯಾಕ್ಟ್ರಿ ಮುಂದೆ ಬರೋ ಗಾಡಿಗಳೆಲ್ಲ ನೋಡ್ಕೊಂಡು ಕಾಯ್ಕೊಂಡಿದ್ದೀವಿ. ನಾವು ಅವ್ರಿಗೆ ಫ್ಯಾಕ್ಟ್ರಿವರೆಗೂ ಹೇಳ್ತಾ ಇದ್ದೀವಿ, ಟ್ರಾನ್ಸ್ಪೋರ್ಟ್ ಅವ್ರಿಗೂ ಹೇಳ್ತಾ ಇದ್ದೀವಿ, ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀವಿ. ಅವರು ನೀವು ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸೋದು ನಿಮ್ಮ ಹಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಈಗ ಕಾನೂನು ವ್ಯವಸ್ಥೆಯಲ್ಲಿ ನಾವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಎಲ್ಲ ಓವರ್ ಟನ್ನೇಜ್ ಹೋಗ್ತಿದ್ದಾವೆ, ಗಾಡಿ ಅನ್ಲೋಡ್ ಆಗ್ತಿದ್ದಾವೆ, ಲೋಡಾಗಿ ಹೋಗ್ತಿದ್ದಾವೆ ಸರ್. ಅದಕ್ಕೆ ನಾವು ಯಾವ ಥರ ಕಡಿವಾಣ ಹಾಕ್ಬೇಕಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಕುತ್ಕೊಂಡಿದ್ದೀವಿ ಸರ್. ಅದು ಎಷ್ಟು ದಿನ ಆದರೂ ಆಗಲಿ ಸರ್, ನಮಗೆ ನ್ಯಾಯ ಶಾಂತಿಯುತವಾಗಿ ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ನಮಗೆ ಎಷ್ಟು ದಿನ ಆದರೂ ನಾವು ಕುತ್ಕೋಬೇಕ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಮುಂದಕ್ಕೆ ಹೋದರೂ ನಮಗೆ
ಭಾಳ ಕಷ್ಟ ಇದೆ. ಈಗ ಗಾಡಿಗಳು ಯಾವುದೂ ಒಂದು ಲೋಡು ಕೊಡ್ತಾ ಇಲ್ಲ. ಈಗ ನಾವೇನನ್ನ ಈ ಸ್ಟ್ರೈಕ್ ಬಿಟ್ಟು ಹೋಗಿ ಅವ್ರು ಲೋಡಿಂಗ್ ಕೊಟ್ಟು ಕೇಳಿದ್ರೆ 1000 ರೂಪಾಯಿ ಇರೋದನ್ನು 600 ರೂಪಾಯಿಗೆ ಮಾಡ್ಕೊಂಡು ಹೋಗ್ರಿ, ನಮ್ಮ ಮಾತು ಕೇಳಿ ನೀವು ಸ್ಟ್ರೈಕ್ ಕೂತ್ಕೊಂಡಿದ್ದೀರಲ್ಲ ಅಂತ ಹೇಳಿ ನಮಗೆ ತೊಂದರೆ ಕೊಟ್ಟು ಇನ್ನೂ ಭಾಳ ಸಮಸ್ಯೆದಲ್ಲಿ ಇದು ಮಾಡ್ತಾರೆ ಸರ್. ಹಂಗಾಗಿ ನಾವು ಇಲ್ಲೇ ಕೂತ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೆ ಇಷ್ಟು ದಿನ ಆದರೂ ಆಗಲಿ ಸರ್, ಇಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.